ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರೋ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಪ್ರತಿ ಸಲ ಹೇಳ್ತಿರ್ತೀನಿ ಸ್ನೇಹಿತರೆ, ಆರೋಗ್ಯವೇ ಭಾಗ್ಯ. ಒಳ್ಳೆ ಲೈಫ್ ಸ್ಟೈಲ್ನ ಲೈಫಲ್ಲಿ ಅಳವಡಿಸ್ಕೊಳ್ಳಿ, ಒಳ್ಳೆ ಆರೋಗ್ಯವಾಗಿರಿ ಅಂತ. ಯಾಕಂದರೆ ನಾವು ಎಷ್ಟೇ ಐಶ್ವರ್ಯ ಅಂತಸ್ತನ್ನು ಸಂಪತ್ತನ್ನು ಸಂಪಾದನೆ ಮಾಡಿದ್ರು ಕೂಡ ಆರೋಗ್ಯ ಒಂದು ಸರಿ ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಏನನ್ನು ಕೂಡ ನಿರಾಂತಕವಾಗಿ ಅನುಭವಿಸಲು ಸಾಧ್ಯ ಆಗಲ್ಲ. ಇತ್ತೀಚೆಗೆ ಕೇಳಿದ್ದೀರಾ ನೀವು ಒಂದು ವರದಿಯನ್ನು, ಹಾರ್ಟ್ ಅಟ್ಯಾಕ್, ಹೃದಯಾಘಾತ. ಸೊ ಇಂಥವುಗಳನ್ನ ನೀವು ಕೇಳ್ತಾ ಇದ್ದೀರಾ. ಅದರಲ್ಲೂ ಈ ಹಾಸನದಲ್ಲಿ ಕಳೆದ 2 ತಿಂಗಳಿಂದ 16ರಷ್ಟು ಕೂಡ ಏರಿಕೆಯಾಗಿದೆ ಈ ಹಾರ್ಟ್ ಅಟ್ಯಾಕ್. ಹಾಗಾದರೆ ಈ ಹಾಸನದಲ್ಲೇನ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು, ಬೇರೆ ಜಿಲ್ಲೆಗಳಲ್ಲಿ ಆಗ್ತಾ ಇಲ್ವಾ? ಖಂಡಿತವಾಗಿ ಕೂಡ ಹುಡುಕಿದ್ರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಸಂಭವ ಆಗ್ತಾ ಇದೆ. ಯಾರೂ ಕೂಡ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮಗೆ ಯಾವುದು ನೋವಿದೆ ಅನ್ನೋದು ಗೊತ್ತಿರುತ್ತೆ, ಅದನ್ನು ಚಿಕಿತ್ಸೆ ಪಡ್ಕೊಂಡ್ರೆ ಉತ್ತಮ. ನಮ್ಮ ಲೈಫ್ ಸ್ಟೈಲ್ನ ನಾವೇ ಒಂದು ಕಂಟ್ರೋಲ್ಗೆ ತಗೊಳ್ಬೇಕು. ಸೊ ಇದ್ರ ಬಗ್ಗೆ ಈ ಹೃದ್ರೋಗ ತಜ್ಞರು ಏನಂತ ಹೇಳ್ತಾರೆ, ಏನೆಲ್ಲ ಸ್ಟಡಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಕಳೆದ 20 ವರ್ಷದಿಂದ ಇತ್ತೀಚೆಗೆ ಈ ಹೃದ್ರೋಗಕ್ಕೆ ಒಳಗಾಗ್ತಾ ಇರ್ತಕ್ಕಂಥರ ಸಂಖ್ಯೆ ಶೇಕಡ 22ರಷ್ಟು ಹೆಚ್ಚಾಗಿದೆ ಸ್ನೇಹಿತರೆ. ಅದರಲ್ಲೂ 2013, 2018 ಈ 5 ವರ್ಷದ ಅವಧಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅದರಲ್ಲೂ ಈ ಕೋವಿಡ್ ಬಂದಿದ್ದರಿಂದ, ಕೋವಿಡ್ ಲಸಿಕೆಯಿಂದ ಈ ಹಾರ್ಟ್ ಅಟ್ಯಾಕ್ಗೆ ಒಳಪಡ್ತಿದ್ದಾರೆ ಅಂತ ಕೆಲವು ಹೇಳ್ತಾ ಇದ್ದಾರೆ. ಸೊ ತಪ್ಪದು. ಅದಕ್ಕಿಂತ ಮುಂಚೆನೂ ಕೂಡ ಈ 5 ವರ್ಷ ಏನಿತ್ತು, ಕೋವಿಡ್ 2013, 2018 ಗ್ಯಾಪಲ್ಲಿ ಏನಿತ್ತು, ಸುಮಾರು 5,500ಗಿಂತನೂ ಹೆಚ್ಚು ಈ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಂತಹ ಹೃದ್ರೋಗ ತಜ್ಞರು ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಪ್ರತಿ ಬಾರಿ ವರ್ಷಕ್ಕೂ ಕೂಡ 30 ಲಕ್ಷಗಿಂತ ಹೆಚ್ಚು ಹೃದ್ರೋಗಕ್ಕೆ ಒಳಗಾಗಿರ್ತಕ್ಕಂತಹ ಪೇಷಂಟ್ಸ್ಗಳನ್ನ ನೋಡಿದ್ದಾರೆ. ಸೊ ಏನಾಗಿದೆ ಅಂತಂದರೆ, ಅದರಲ್ಲೂ 32%ನಷ್ಟು ಜನ ಒಂದು ಕಿರಿಯ ವಯಸ್ಸಿನವರು, 40 ವರ್ಷದ ಕಿರಿಯ ವಯಸ್ಸಿನವರು ಯುವ ಜನತೆಗೆ ಕಾಡ್ತಾ ಇದೆ. ಸೊ ಹಿಂದೆ ಏನು ಗೊತ್ತಾ, ಯಾವುದೇ ರೀತಿ ಆರೋಗ್ಯಕ್ಕೆ ಅಷ್ಟು ಒತ್ತು ಕೊಡ್ತಿರಲಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಒಳ್ಳೊಳ್ಳೆ ಫುಡ್ನ ತಗೊಳ್ತಾ ಇದ್ರು, ಈ ಥರದ್ರಲ್ಲಿ ನಡೀತಾ ಇತ್ತು. ಸೊ ನಮ್ಮಲ್ಲಿ ಇರ್ತಕ್ಕಂಥ ಜನ ಏನೇನೋ ಮೆಂಟಾಲಿಟಿಗಳು, ಏನೇನೋ ಯೋಚನೆಗಳು, ಈ ರೀತಿಯಲ್ಲಿ ಮತ್ತೊಬ್ಬರನ್ನ ಬ್ಲೈಂಡ್ ಮಾಡ್ತಾ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸೊ ಹೇಳಬೇಕಂತಂದರೆ ಇವತ್ತಿನ ವಿಡಿಯೋದಲ್ಲಿ ಹಾರ್ಟ್ ಅಟ್ಯಾಕ್ ಬಗ್ಗೆ ಹೃದ್ರೋಗ ತಜ್ಞರು ಏನಂತ ಹೇಳಿದ್ದಾರೆ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಾವು ರೀಸನ್ಸ್ಗಳನ್ನ ಏನಂತ ತಿಳ್ಕೊಳ್ತೀವಿ, ಈ ಧೂಮಪಾನ ಮಾಡ್ತಕ್ಕಂಥದ್ದು, ಮದ್ಯಪಾನ ಮಾಡ್ತಕ್ಕಂಥದ್ದು, ಮತ್ತು ಇನ್ನಿತರ ನಾವೇನಾದರೂ ಆಹಾರ ಕ್ರಮಗಳಲ್ಲಿ ವ್ಯತ್ಯಾಸ, ಆಯಿಲ್ ಫುಡ್, ಈ ಜಂಕ್ ಫುಡ್ ಈ ಥರ ತಿನ್ನೋದ್ರಿಂದ ನಮಗೆ ಈ ಒಂದು ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನೋದ್ರಿಂದ, ಅಥವಾ ಬ್ಲಡ್ ಕೊಲೆಸ್ಟ್ರಾಲ್, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗದೇ ಇರೋದ್ರಿಂದ, ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಇರೋದ್ರಿಂದ, ಈ ಥರ ರೀಸನ್ಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಅದರಲ್ಲೂ ಮೇನ್ ಇಂಪಾರ್ಟೆಂಟ್ ಇವತ್ತಿನ ಇದರಲ್ಲಿ ಒತ್ತಡ. ಪ್ರತಿ ಒಂದಕ್ಕೂ ಒತ್ತಡ ಸ್ನೇಹಿತರೆ. ನನಗೆ ಮನೆ ಕಟ್ಟಲಿಲ್ಲ, ಒತ್ತಡ. ಅವ್ರು ಯಾರೋ ಮನೆ ಕಟ್ಟರು, ಅವ್ರು ಯಾರೋ ಕಾರ್ ತೊಗೊಂಡ್ರು, ಮತ್ತು ನಾನು ಈ ಹುಡುಗಿನ ಮದುವೆ ಆಗಬೇಕಿತ್ತು. ಇದರಲ್ಲೂ ಈ ಯುವ ಜನತೆಯರು ಅನುಭವಿಸ್ತಾ ಇರ್ತಕ್ಕಂತಹ ಒತ್ತಡ ಮೇನ್ ಒಂದು ಇಂಪ್ಯಾಕ್ಟ್ ಆಗಿದೆ. ಮತ್ತು ಸೋಷಿಯಲ್ ಮೀಡಿಯಾ, ಫೋನ್, ಎಲ್ಲರೂ ಕೂಡ ಫೋನ್ಗೆ ಅಡಿಕ್ಟ್ ಆಗಿರ್ತಕ್ಕಂಥದ್ದು, ಮತ್ತು ಎಲ್ಲ ವಿಚಾರಕ್ಕೂ ಗೊಂದಲ, ಆತರ ಇಂಪ್ಯಾಕ್ಟ್ಸ್ ಅಂತೀವಿ. ಆತರ 10 ವರ್ಷದಲ್ಲಿ ಆಗ್ತಕ್ಕಂಥದ್ದು ನನಗೆ 10 ತಿಂಗಳಲ್ಲೇ ಆಗಿಬಿಡ್ಬೇಕು, ಅಥವಾ 1 ವರ್ಷದಲ್ಲಿ ಆಗ್ತಿರ್ತಕ್ಕಂಥದ್ದು 1 ತಿಂಗಳಲ್ಲೇ ಆಗಿಬಿಡ್ಬೇಕು. ನಾವು ಇವಾಗ ಗಿಡ ನೆಟ್ಟುಬಿಟ್ಟು ತಕ್ಷಣ ಎಲ್ಲ ಸೀಡ್ಸ್ ಹಾಕಿ ದೊಡ್ಡ ಮರ ಆಗಿ ನಮಗೆ ಫಲ ಕೊಟ್ಬಿಡ್ಬೇಕು ಅಂತ ಅನ್ನೋದು ಎಷ್ಟು ಸರಿ ಅಲ್ವಾ? ಇಷ್ಟೆಲ್ಲ ಕಾರಣಗಳನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು ಸಾಧ್ಯ ಆಗುತ್ತೆ. ಸೊ ಇಂಥವನ್ನೆಲ್ಲ ಒಂದು ಒಳ್ಳೆ ರೀತಿ ಲೈಫ್ ಸ್ಟೈಲ್ನ ಅಳವಡಿಸ್ಕೊಂಡು ತುಂಬ ಜನ ಹೇಳ್ತಿರ್ತಾರೆ, ಈ ಕೋವಿಡ್ಗೂ ಇದಕ್ಕೂ ಹಾರ್ಟ್ ಅಟ್ಯಾಕ್ಗೂ ಈ ಹೃದ್ರೋಗ ತಜ್ಞರು ಹೇಳಿರೋ ಪ್ರಕಾರ ಯಾವುದೇ ರೀತಿ ಸಂಬಂಧ ಇಲ್ಲ. ಶೇಕಡ 22ರಷ್ಟು ಈ ಹೃದ್ರೋಗ ಅನ್ನೋದು ಹೆಚ್ಚಾಗಿದೆ. ಅದನ್ನು ಹೆಚ್ಚು ಮಾಡ್ಕೊಳ್ತಾ ಇರೋರು ಯಾರು? ನಾವು. ಇನ್ನೂ ಹೆಚ್ಚಿನದಾಗಿ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಪ್ರತಿ ವರ್ಷಕ್ಕೆ 30 ಲಕ್ಷಕ್ಕಿಂತ ಅತಿ ಹೆಚ್ಚಾಗಿ ಈ ಹೃದ್ರೋಗಕ್ಕೆ ಒಳಪಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಭಾರತ ದೇಶ ಮುಂದಿದೆ. ಅದರಲ್ಲಿ 32%ನಷ್ಟು ಜನ ಯುವ ಜನತೆ ಆಗಿದ್ದಾರೆ. ಈ ಧೂಮಪಾನಕ್ಕಿಂತ ಈ ಒತ್ತಡ ಅನ್ನೋದು ಕೂಡ ಅತಿ ಹೆಚ್ಚಿನದಾಗಿ ಒಂದು ಆಧುನಿಕ ತಂತ್ರಜ್ಞಾನ ಅಂತಲೇ ಕೂಡ ಹೇಳ್ಬೋದು. ಅದರಲ್ಲೂ ಈ ಹೃದ್ರೋಗ ತಜ್ಞರ ಪ್ರಕಾರ 25%ನಷ್ಟು ಜನ ಯಾವುದೇ ರೀತಿ ಕೊಲೆಸ್ಟ್ರಾಲ್ ಇರಲ್ಲ, ಯಾವುದೇ ರೀತಿ ಒತ್ತಡ ಇರಲ್ಲ, ಮತ್ತು ಯಾವುದೇ ರೀತಿ ಬ್ಲಡ್ ಪ್ರೆಷರ್ ಇರಲ್ಲ, ಯಾವುದೇ ರೀತಿ ಅವ್ರಿಗೆ ಟೆನ್ಷನ್ ಇರಲ್ಲ. ಆದರೂ ಕೂಡ
ಅವರು ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಂತಹ ಹಾರ್ಟ್ ಅಟ್ಯಾಕ್ಗೆ ತುತ್ತಾಗ್ತಾರೆ. ಸೊ ಅದು ಹೇಗೆ ಅನ್ನೋದನ್ನು ಇನ್ನು ಹೊಸ ಹೊಸ ಸ್ಟಡಿನ ಮಾಡ್ತಾ ಇದ್ದಾರೆ ಹೃದ್ರೋಗ ತಜ್ಞರು. ಸೊ ಹಾಗಾಗಿ ಮೇನ್ ರೀಸನ್ ಏನು ಅಂತಂದರೆ ಅವ್ರ ಹವ್ಯಾಸಗಳು ಗೊತ್ತಿರಲ್ಲ, ಅವ್ರ ಲೈಫ್ ಸ್ಟೈಲ್ಗಳು ಗೊತ್ತಿರಲ್ಲ, ಪ್ರತಿಯೊಂದನ್ನು ಕೂಡ ಹೀಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಏನೇ ಆಗಲಿ ನಮ್ಮ ಲೈಫ್ ನಮಗೆ ಒಬ್ಬ ಮನುಷ್ಯ ಏನೇನು ಅತಿಯಾದ ಒಂದು ವ್ಯಾಯಾಮ ಮಾಡ್ತಕ್ಕಂಥದ್ದು ಕೂಡ ಒಂದು ದೊಡ್ಡ ಒಂದು ಇದು ಅದು ಪ್ರಾಬ್ಲಮ್ಮೇ. ಡೈಲಿ ನಾನು ಹೇಳ್ತಾ ಇರ್ತೀನಿ, ಮಾರ್ನಿಂಗ್ ಹವ್ಯಾಸ ಆಗಿರಬಹುದು ಮತ್ತು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಯಾಕಂದರೆ ಇಂತಹ ಒಂದೊಂದು ಒಳ್ಳೊಳ್ಳೆ ವಿಚಾರಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಇಂಥ ವಿಚಾರಗಳನ್ನ ಅವಶ್ಯಕತೆ ಒಂದು ಸಿಗ್ತಾ ಇರುವಾಗಲೇ ಅದನ್ನು ಉಪಯೋಗಿಸ್ಕೊಳ್ಳಿ. ಧ್ಯಾನ ಮಾಡ್ತಕ್ಕಂತಹದ್ದು, ಯಾವುದೇ ರೀತಿಯ ಟೆನ್ಷನ್, ಏನೇ ಪ್ರಪಂಚನೇ ತಲೆ ಮೇಲೆ ಬೀಳ್ತಿದೆಯಪ್ಪ, ಇವತ್ತು ಇದೀವಾ, ಈ ಕ್ಷಣ ಇದೀವಾ, ಅಷ್ಟೇ ನಮಗೆ ಖುಷಿ. ನನಗೆ ಅದು ಸಿಗಲಿ, ಭಗವಂತ ನಮಗೆ ಆತ್ಮ ನನಗೆ ಹೀಗೆ ಇರಬೇಕು, ನೀನು ಇದೇ ಅಪ್ಪ ಅಮ್ಮ ಕೇಳ್ಕೊಂಡು ಬಂದಿರಬೇಕು, ನೀನು ನಿಂತವರಿಂದನೇ ಮೋಸ ಎಲ್ಲನೂ ನಮಗೆ ಒಂದು ಕಳಿಸ್ಕೊಟ್ಬಿಟ್ಟಿದ್ದಾನೆ ಆತ್ಮ. ನೀನು ಇಲ್ಲಿಂದ ಹೋಗು ಅಂತ ಕಳಿಸ್ಕೊಟ್ಬಿಟ್ಟಿದ್ದಾನೆ. ನಾವು ಇಲ್ಲಿಂದನೇ ಆಗಿದ್ದು ನಾವು ಇಲ್ಲಿಂದನೇ ಅದು ಘಟನೆನೇ ಒಂದು ಪಾಠ ಅಂತ ತಿಳ್ಕೊಬಿಟ್ರೆ ನಾವು ಯಾವುದಕ್ಕೂ ಕೂಡ ಟೆನ್ಷನ್ ಆಗೋಕ್ಕೆ ಸಾಧ್ಯನೇ ಆಗೋಲ್ಲ ಸ್ನೇಹಿತರೆ. ಮೇಯ್ನ್ ಅದರಲ್ಲೂ ಇತ್ತೀಚೆಗೆ ಈ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಏನು ಅಂತ ಹೃದ್ರೋಗ ತಜ್ಞರು ಏನು ಹೇಳಿದ್ದಾರೆ ಅಂತಂದರೆ, ಒತ್ತಡ ಮತ್ತು ಆಂಬಿಷನ್, ಬೇಗ ಆತುರ, ಬೇಗನೆ ಎಷ್ಟೇ ಬೇಗ ನಾನು ಅದಕ್ಕೊಂದು ಟೈಮಿಂಗ್ಸ್ ಇಲ್ಲ, ನನಗೆ ಬೇಗ ಆಗಬೇಕು ಅನ್ನೋದು. ಮತ್ತು ಇನ್ನೊಂದು ಈ ಕಾಲೇಜ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಈ ಯಂಗರ್ಸ್ ಇರ್ತಾರಲ್ಲ ಅವರಾಗಿರ್ಬೋದು, ಈ ಡ್ರಗ್ಸು, ಗಾಂಜಾ, ಕೊಕೇನ ಈ ಥರದಕ್ಕೆ ತುತ್ತಾಗ್ತಕ್ಕಂಥದ್ದಾಗಿರ್ಬೋದು, ಇದರಿಂದ ಒಂದು ಆಗ್ತಕ್ಕಂಥ. ಮತ್ತು ಇನ್ನೊಂದು ಅನುವಂಶೀಯತೆ, ಆ ಒಂದು ಫ್ಯಾಮಿಲಿನಲ್ಲಿ ಒಂದು ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಬಂತು ಅಂದರೆ ಏಜೆಂಟ್ ಅದನ್ನು ಮತ್ತೆ ಅವರಿಗೆ ನೆಕ್ಸ್ಟ್ ಇನ್ನೊಬ್ಬರಿಗೆ ಆ ರೀತಿ ಕಂಟಿನ್ಯೂ ಆಗ್ತಕ್ಕಂಥದ್ದು ಕೂಡ ಒಂದು ರೀಸನ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಕೆಲವೊಂದು ಚಿಕ್ಕ ಮಕ್ಕಳಿಗೂ ಕೂಡ ಈ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಇದಕ್ಕೇನು ಹೇಳ್ತೀರಾ ಅಂತ ಹೃದ್ರೋಗ ತಜ್ಞರನ್ನು ಕೇಳಿದಾಗ ಅವ್ರು ಹೇಳಿದಂತಹ ಮಾತು, ಸುಮಾರು ಈ ಹಾರ್ಟ್ ಅನ್ನೋದು 250ರಿಂದ 300 ಗ್ರಾಮ್ ಇರುತ್ತೆ. ಅದಕ್ಕಿಂತ ಹೆಚ್ಚು ಹುಟ್ಟಿದಾಗಲೇ ಇರ್ತಕ್ಕಂತಹ ಮಕ್ಕಳು ಅದನ್ನು ತಡ್ಕೊಳ್ಳೋಕ್ಕೆ ಶಕ್ತಿ ಇರಲ್ಲ. ಮತ್ತು ಅವ್ರಿಗಿರ್ತಕ್ಕಂಥ ಸರಿಯಾದ ರಕ್ತನಾಳಗಳಿಗೆ ರಕ್ತ ಸಂಚಾರ ಆಗದೆ ಇರಿದಾಗ ಅವ್ರಿಗೆ ಓವರ್ ಆಂಬಿಷನ್ ಅಥವಾ ಏನಾದರೂ ತಕ್ಷಣದಲ್ಲಿ ಆಟ ಆಡ್ತಾ ಇದ್ದಾಗ ಅದಕ್ಕೆ ಬಾಗಿಲು ಒಂಥರ ಇದಾದಂಗಾಗಿರುತ್ತೆ. ಈಗ ತಕ್ಷಣದಲ್ಲಿ ಏನಾದರೂ ರಕ್ತ ಸಂಚಾರ ಆಗ್ತಾ ಇದ್ದಾಗ ಸ್ಟ್ರಕ್ ಹೇಗಾಗುತ್ತೆ, ಆವಾಗ ತಕ್ಷಣದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಂಭವ ಇರುತ್ತೆ. ಎಲ್ಲದಕ್ಕೂ ಈ ಹಾರ್ಟ್ ಅಟ್ಯಾಕ್ಗೆ ಅಂತ ಹೇಳ್ತಿರಲ್ಲ, ನಮಗೆ ಪ್ರಾಣ ಹೋಗದೆ ಹೃದಯ ನಿಂತು ಹೋದ್ಮೇಲೆ ಎಲ್ಲವನ್ನು ನಾವು ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ನಮಗೆ ಇವ್ರು ಸತ್ತೋಗ್ಬಿಟ್ರು, ಓವರ್ ಆಂಬಿಷನ್, ಒಂಥರ ಏನೋ ಹೈ ಬಿ ಪಿ ಆಗಿಬಿಟ್ಟು ಅಥವಾ ಲೋ ಬಿ ಪಿ ಆಗಿ ಸತ್ತೋಗ್ಬಿಟ್ರು ಅಂತ ಅಂದರೆ ನಮಗಲ್ಲಿ ಮೇಯ್ನ್ ಹೃದಯ ನಿಂತು ಹೋದಾಗಲೇ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆದಾಗಲೇ ಕೂಡ ಆಗಲಿಲ್ಲ ಅಂದಾಗಲೇ ನಮಗೆ ಹಾರ್ಟ್ ನಿಂತು ಹೋದಾಗಲೇ ಕೂಡ ಅದಾಗೋದು, ಅದಕ್ಕೂ ಕೂಡ ಹಾರ್ಟ್ ಅಟ್ಯಾಕ್ ಅಂತಲೂ ಕೂಡ ಹೇಳ್ತಾರೆ. ಸೊ ಎಲ್ಲದಕ್ಕೂ ಒಂದೇ ರೀಸನ್ನು, ಹಾರ್ಟ್ ನಿಂತೋದ್ಮೇಲೆ ಜೀವ ಹೋಗೋದು, ಎಲ್ಲದಕ್ಕೂ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಮೇನ್ ಇಂಪ್ಯಾಕ್ಟ್ ಏನೇನು ಹಾರ್ಟ್ಗೆ ಸಂಬಂಧಪಟ್ಟಿರುತ್ತೆ ಅದಕ್ಕೆ ಮಾತ್ರ ಹಾರ್ಟ್ ಅಟ್ಯಾಕ್ ಅಂತ ಅನ್ನೋದು. ಬಟ್ ನಮ್ಮ ಜನ ಎಲ್ಲದಕ್ಕೂ ಹಾರ್ಟ್ ಅಟ್ಯಾಕ್ ಇದು ಒಂದು ಮೆಂಟಾಲಿಟಿನಲ್ಲಿ ಬಂದುಬಿಟ್ಟಿದೆ. ಮತ್ತು ಈ ವಾಯು ಮಾಲಿನ್ಯದಿಂದನೂ ಕೂಡ ಈ ಒಂದು ಹಾರ್ಟ್ ಅಟ್ಯಾಕ್ಗೆ ಅದು ಒಂದು ಕಾರಣ ಅಂತಲೂ ಕೂಡ ಹೇಳ್ಬೋದು. ಇದಕ್ಕೆ ಹೃದ್ರೋಗ ತಜ್ಞರು ಏನು ಹೇಳಿದ್ದಾರೆ ಅಂತ ಅಂದರೆ, ಈಗ ನಾವು ವಾಯು ಮಾಲಿನ್ಯದಿಂದ ಗಾಳಿಯಿಂದ ಏನು ಬರುತ್ತೆ, ಕೆಮ್ಮು ಬರುತ್ತೆ, ಮತ್ತೇನೋ ಇನ್ಫೆಕ್ಷನ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ನಮಗೆ ಆ ಗಾಳಿಯಿಂದ ಹೋಗ್ತಕ್ಕಂಥ ಒಂದು ಶ್ವಾಸಕೋಶಕ್ಕೆ ಹೋಗಿ ಅದು ಒಂದು ರಕ್ತನಾಳಕ್ಕೆ ಒಂದು ಅಟ್ಯಾಕ್ ಆಗುತ್ತೆ. ಹಾಗಾದಾಗ ನಮಗೆ ಏನಾದರೂ ಒಂದು ಕರೆಕ್ಟಾದಂತಹ ಸಿಗ್ತಾ ಇರ್ತಕ್ಕಂಥ ಪ್ರೋಟೀನ್ ಸಿಕ್ಕಲಿಲ್ಲ ಅಂತ ಅಂದಾಗ ಅದು ಒಂದು ರೀಸನ್ ಕೂಡ ಆಗುತ್ತೆ. ಮತ್ತು ನಮಗೆ ಥಿಕ್ನೆಸ್ ಹಾರ್ಟಲ್ಲಿ ಅದು ಹುಟ್ಟಿದಾಗಿಂದ ಬಂದಿರುತ್ತೆ. ಪ್ರತಿಯೊಂದು 100 ಮಕ್ಕಳಲ್ಲೂ ಕೂಡ ಒಬ್ರಿಗಾದ್ರೂ ಹುಟ್ಟಿದಾಗಿಂದನೇ ಒಂದು ಹಾರ್ಟ್ ಪ್ರಾಬ್ಲಮ್ ಅಂತ ಬಂದಿರುತ್ತೆ. ಆ ಹಾರ್ಟ್ ಪ್ರಾಬ್ಲಮಿಂದ ಥಿಕ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದಾಗಿರ್ಬೋದು. ಮತ್ತು ಎಲೆಕ್ಟ್ರಾನಿಕ್ಸ್ ಕರೆಂಟ್, ಹೃದಯದಲ್ಲೂ ಕೂಡ ಒಂದು ಕರೆಂಟ್ ಇರುತ್ತೆ, ಅದು ಸರಿಯಾದ ರೀತಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಅದು ಕೂಡ ಸಡನ್ಲಿ ಡೆತ್ ಆಗ್ತಕ್ಕಂಥದ್ದು. ಈ ಥರದಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದು ಬಂದಿರುತ್ತೆ. ಅದೇನು ಅಂಟು ಕಾಯಿಲೆ ಅಲ್ಲ, ಪ್ರತಿಯೊಂದು ಹುಟ್ಟಿದ ಮನುಷ್ಯನಿಗೂ ಕೂಡ ಅದು ಇರ್ತಕ್ಕಂಥ ಒಂದು ಕಾಯಿಲೆ. ಅದನ್ನು ನಾವು ಅಬ್ನಾರ್ಮಲಿ ಹೇಗೆ ಮಾಡ್ಕೋಬೇಕು ಅದು ನಾವು ಮಾಡ್ಕೋಬೇಕು. ಇವಾಗಿನ ಒಂದು ಆಹಾರ ಪದಾರ್ಥಗಳು ಚೇಂಜ್ ಆಗಿದ್ದಾವೆ, ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಕೆಲವೊಂದು ಆಹಾರಗಳಲ್ಲಿ ವಿಷ ಇದೆ ಹೊರಗಡೆ. ಈಗ ಅದರಲ್ಲೂ ಫಾಸ್ಟ್ ಫುಡ್ಡು, ಪಿಜ್ಜಾ, ಬರ್ಗರ್, ನಮ್ಮ ನ್ಯಾಚುರಲಿ ನಾನು ಹೇಳ್ತಾ ಇರ್ತೀನಿ, ನಮ್ಮ ನ್ಯಾಚುರಲಿ ನಮ್ಗೆ ಏನೇನು ಸಿಗುತ್ತೆ ಫುಡ್ಡ ಅದನ್ನು ಸ್ವೀಕರಿಸ್ತಾ ಹೋದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ಟೋಟಲಾಗಿ ಹೇಳಬೇಕು ಅಂತ ಅಂದರೆ ಯಾವುದೇ ರೀತಿ ಒಂದು ಒಳ್ಳೊಳ್ಳೆ ಆಹಾರನ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಎಕ್ಸಸೈಸ್ ಮಾಡ್ತಕ್ಕಂಥದ್ದು, ಯಾವುದೇ ವಿಚಾರಕ್ಕೆ ಸ್ಟ್ರೆಸ್ನ ತಗೊಳ್ದೇ ಇರ್ತಕ್ಕಂಥದ್ದು, ಹೊರಗಡೆ ಊಟನ ಅವಾಯ್ಡ್ ಮಾಡ್ತಕ್ಕಂಥದ್ದು, ಮನೇಲಿರ್ತಕ್ಕಂಥ ನ್ಯಾಚುರಲಿ ಫುಡ್ನ ತಿಂತಕ್ಕಂಥದ್ದು, ಎಷ್ಟು ಆರೋಗ್ಯವಾಗಿ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ತೀವೋ. ಬಟ್ ಭಗವಂತ ನಿಚ್ಚೆ ಯಾವಾಗ ಯಾರ್ಯಾರನ್ನು ಕರೆಸ್ಕೊಳ್ಬೇಕೋ ಅವನಿಚ್ಛೆ. ಹಾಗಂತ
ನಮ್ಮ ಪ್ರಯತ್ನ ನಾವು ಬಿಡಬಾರ್ದು. ನಮ್ಮಿಂದ ನಾವೇ ಯಾಕೆ ಇರತಕ್ಕಂತಹ 3 ದಿನದ ಬದುಕಲ್ಲಿ ಇರೋ 300 ವರ್ಷ ನರಕನ ತಗೊಂಡು ಹೋಗ್ಬೇಕಲ್ವ? ಖುಷಿಯಾಗಿ ಇದ್ದಷ್ಟು ದಿನ ಎಲ್ಲರೊಟ್ಟಿಗೂ ಖುಷಿಯಾಗಿ ನಗಿಸ್ತಾ, ನಮ್ಮಲ್ಲಿ ಇದ್ದಷ್ಟು ನೋವಿರಲಿ, ಆ ನೋವು ಮತ್ತೊಬ್ಬರ ಜೊತೆ ಖುಷಿ ಇದ್ದಾಗ ಮರೆಯುತ್ತಾ ಎಸ್ ದೇನ್ ಖುಷಿಯಾಗಿರ್ಬೋದು. ಇವತ್ತಿದ್ದವ್ರು ನಾಳೆ ಇರಲ್ಲ. ಹ್ಯಾಪಿಯಾಗಿರೋಣ ಸ್ನೇಹಿತರೆ. ಅದರಲ್ಲೂ ಇತ್ತೀಚೆಗೆ ಏನು ಹೇಳ್ತಿದ್ದಾರೆ ಗೊತ್ತಾ, ಈ ಎಲೆಕ್ಟ್ರಾನಿಕ್ಸು, ಈ ಸಿಸ್ಟಮು, ಫೋನು ಅಂತ ಏನಿರ್ತೀವಿ, ಸೊ ಇದರಿಂದ ಒಂದು ನಮಗೆ ಹಾರ್ಟ್ ಅಟ್ಯಾಕ್ ಸಂಭವ ಆಗುತ್ತೆ ಅನ್ನೋದನ್ನು ಒಂದು ಸಂಗತಿ ಹರಿದಾಡ್ತಾ ಇದೆ. ಖಂಡಿತವಾಗಿಯೂ ಕೂಡ ಈಗ ಯಾರ್ಯಾದರೂ ಕೂಡ ಒಂದು IT ಕಂಪ್ನಿಗೆ ಹೋಗ್ತಕ್ಕಂಥವ್ರಾಗಿರ್ಬೋದು, ಅಥವಾ ಒಂದು ಸಿಸ್ಟಮ್ ಮುಂದೆ ಕುತ್ಕೊಳ್ತಕ್ಕಂಥವ್ರಾಗಿರ್ಬೋದು, ಅಥವಾ ಫೋನ್ ಮುಂದೆ ಕುತ್ಕೊಳ್ತಕ್ಕಂಥವ್ರಾಗಿರ್ಬೋದು, ಯಾವುದೇ ರೀತಿ ನೇರವಾಗಿ ಹಾರ್ಟ್ಗೆ ಅದು ಏನು ಅಂತ ಒಂದು ದುಷ್ಪರಿಣಾಮ ಬೀರಲ್ಲ. ಬಿಕಾಸ್ ಏನಂತ ಅಂದರೆ ಏನಾಗ್ಬಿಟ್ಟಿದೆ ಈಗ ಗಣಕಯಂತ್ರ, ಈ ಒಂದು ಸಿಸ್ಟಮ್ಸು ಇವೆಲ್ಲ ಬಂದಿರೋದ್ರಿಂದ ಈ ಒಂದು ನಮ್ಮ ಮನಸ್ಸು ಅನ್ನೋದು ಚಲಿಸ್ತಾ ಇದೆ, ನಮ್ಮ ದೇಹ ಚಲಿಸ್ತಾ ಇಲ್ಲ. ಅಂಥದ್ದೇನು ಸೋಂಬಾರಿತನ, ಎಲ್ಲ ಫಾಸ್ಟ್ ಇವಾಗ ಮನಸ್ಸು ಚಲಿಸ್ತಾ ಇಲ್ಲ. ಎಕ್ಸಸೈಸ್ ಮಾಡಬೇಕು, ಅದರಲ್ಲೂ ಈ ಯುವಕರು ತುಂಬ ಹೈಯರಲ್ಲಿ ಎಕ್ಸಸೈಸ್ ಮಾಡ್ತಾರೆ. ಅದಕ್ಕೂ ಒಂದು ಇತಿಮಿತಿ ಅನ್ನೋದು ಇರುತ್ತೆ. ತುಂಬ ನಮಗೆ ಎಷ್ಟು ಬೇಕೋ ಅಷ್ಟು. ಮತ್ತು ನಾವು ತುಂಬ ಇದಕ್ಕೆ ಏನಂತಾರೆ ಗೊತ್ತಾ ಸ್ನೇಹಿತರೆ, ಈಗ ಮೈಂಡ್ ಏನಾದರೂ ಬ್ರೈನ್ ಇಷ್ಟೋ ಆಗಿ ಅದಕ್ಕೂ ಕೂಡ ಸಾವನ್ನಪ್ತಾರೆ, ಸೋಂಕು ಆಗಿ, ಮತ್ತು ಇದು ಮತ್ತೇನೋ ಡೆಂಗು ಬಂದು ಸಾವನ್ನಪ್ತಾರೆ, ಅದಕ್ಕೂ ಕೂಡ ಹಾರ್ಟ್ ಅಟ್ಯಾಕ್ ಅಂತಾರೆ. ಏನು ಗೊತ್ತಾ, ನಮ್ಮ ಹೃದಯದಲ್ಲಿ ಯಾವುದೇ ರೀತಿ ಕಾಯಿಲೆ ಬರಲಿ, ಕೊನೆಗೆ ನಮ್ಮ ಹೃದಯದಿಂದನೇ ಕೂಡ ಅಂತಿಮ ಆಗ್ತಕ್ಕಂಥದ್ದು. ಅದಕ್ಕೂ ಕೂಡ ಕೆಲವೊಂದಷ್ಟು ಜನ ಹಾರ್ಟ್ ಅಟ್ಯಾಕ್ ಅಂತಾರೆ. ಏನೇ ಆಗಲಿ ಮುನ್ನೆಚ್ಚರಿಕೆಯಾಗಿ ನಾವು ಕ್ರಮ ವಹಿಸೋದು ನಮ್ಮ ಒಂದು ಕರ್ತವ್ಯ. ನಾವು ಹೇಗೆ ಬದುಕಬೇಕು ಅನ್ನೋದು ನಮ್ಮ ಕೈಲಿದೆ. ಮತ್ತು ನಮ್ಮ ದೇಹದಲ್ಲಿ ಇಷ್ಟು ನಾನು ಹೇಳ್ತಕ್ಕಂತಹ ಒಂದಷ್ಟು ಅಂಶಗಳನ್ನ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಸಾಲ್ಟು, ಸ್ಟ್ರೆಸ್ಸು, ಮತ್ತು ಸ್ಪಿರಿಟು, ಸ್ಮೋಕು ಮತ್ತು ಶುಗರು, ಇಷ್ಟನ್ನು ಕೂಡ ನಮ್ಮ ದೇಹದಲ್ಲಿ ಕಂಟ್ರೋಲ್ಗೆ ಇಟ್ಕೊಳ್ತಕ್ಕಂಥದ್ರಿಂದ ನಮ್ಮ ಈ ಹೃದಯಾಘಾತ ಆ್ಯಂಡ್ ಈ ಹೃದ್ರೋಗಕ್ಕೆ ಒಳಗಾಗ್ತಕ್ಕಂತಹ ಈ ಸಂಭವವನ್ನು ಅತಿ ಒಂದು ಒಳ್ಳೆ ರೀತಿ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡಬಹುದು. ಮತ್ತು ನಾವು ಒಂದು ಒಳ್ಳೆ ರೀತಿ ಯಾವ್ಯಾವ ರೀತಿ ಲೈಫ್ ಸ್ಟೈಲ್ನ ಮಾಡ್ತಾಯಿದ್ದೀವಿ, ಯಾವ್ಯಾವ ರೀತಿ ಆಯಿಲ್ ಫುಡ್ನ ತಿಂತಾಯಿದ್ದೀವಿ, ಯಾವ್ಯಾವ ರೀತಿ ಆಹಾರ ಪದಾರ್ಥಗಳನ್ನ ನಾವು ತೊಗೊಳ್ತಾ ಇದ್ದೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಮ್ಮ ಜೀವನದಲ್ಲಿ ಒಂದಷ್ಟು ಈ 5 ಅಂಶಗಳನ್ನ ಅಳವಡಿಸ್ಕೊಂಡ್ರೆ ಆದಷ್ಟು ನಿಜವಾಗ್ಲೂ ಕೂಡ ಈ ಹಾರ್ಟ್ ಅಟ್ಯಾಕ್ ಅಲ್ಲ, ಯಾವುದೇ ರೀತಿ ಕಾಯಿಲೆಯಿಂದನೂ ಕೂಡ ನಾವು ದೂರ ಇರ್ಬೋದು. ಒಂದು ಬ್ಲಡ್ ಶುಗರು, ಬ್ಲಡ್ ಪ್ರೆಷರು, ಬ್ಲಡ್ ಕೊಲೆಸ್ಟ್ರಾಲು, ಮತ್ತು ಸೊಂಟದ ಅಳತೆ, ತೂಕ, ಅತಿ ಆಸೆ, ಈ ಒತ್ತಡ, ಇಷ್ಟನ್ನು ನಮ್ಮ ಲೈಫಲ್ಲಿ ಒಂದು ಕಂಟ್ರೋಲಲ್ಲಿ ಇಟ್ಕೊಂತು ಅಂದರೆ ಖಂಡಿತವಾಗಿಯೂ ಕೂಡ ನಮ್ಮ ಲೈಫ್ ಸ್ಟೈಲ್ ತುಂಬ ಆರೋಗ್ಯವಾಗಿರುತ್ತೆ. ಈ ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಆಗುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ, ಹೃದಯ ಸ್ತಂಭನ ಅಂದರೆ ಕಾರ್ಡಿಯೋ ಅರೆಸ್ಟ್. ಸೊ ಈ ಒಂದು ಆಕ್ಸಿಡೆಂಟ್ ಆಗುತ್ತೆ, ಹೃದಯದಿಂದ ಶರೀರದಿಂದ ರಕ್ತ ಎಲ್ಲ ಫ್ಲೋ ಆಗುತ್ತೆ, ಆವಾಗ ಹೃದಯ ಸ್ತಂಭನ ಆಗುತ್ತೆ. ಮತ್ತು ಮೈಂಡ್ ಎಕ್ಸುರಿ ಆಗುತ್ತೆ, ಮತ್ತು ಸೋಂಕು ಆಗಿ ಒಂದು ಡೆಂಗು ಫೀವರ್ ಬಂದರೂ ಕೂಡ ಅಲ್ಲಿಗೂ ಕೂಡ ಹೃದಯ ಸ್ತಂಭನ ಅಂತಾರೆ. ಈ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಅಂತ ಅಂದರೆ ಹೆಚ್ಚಿನದಾಗಿ ಈ ನಮ್ಮ ಹೃದಯ ರಕ್ತನಾಳದಲ್ಲಿ ಈ ರಕ್ತ ಬ್ಲಾಕೇಜ್ ಆಗ್ತಕ್ಕಂಥದ್ದು, ಅಥವಾ ನಾಳಗಳಲ್ಲಿ ಒಂದು ಬ್ಲಾಕೇಜ್ ಆಗ್ತಕ್ಕಂಥದ್ದು, ಈ ಥರದನ್ನು ಹೃದಯಾಘಾತ ಅಂತೀವಿ. ಆಲ್ಮೋಸ್ಟ್ ಏನೇ ಒಂದು ಕಾಯಿಲೆ ಬಂದರೂ ಕೂಡ ಅದು ನಮ್ಮ ಅಲ್ಟಿಮೇಟ್ಲಿ ನಮ್ಮ ಜೀವ ನಿಂತು ಹೋಗೋದು ಹೃದಯದಿಂದನೇ. ಇಷ್ಟೇ ಒಂದು ಹೃದಯಾಘಾತಕ್ಕೂ. ಆಲ್ಮೋಸ್ಟ್ ಒಂದು ಹೃದಯಾಘಾತ ಅಂತ ಅಂದರೆ ಒಂದು ನಮ್ಮ ಹಾರ್ಟ್ ರಕ್ತನಾಳಗಳಲ್ಲಿ ಏನಿರುತ್ತೆ ಅದರಿಂದ ಬರುತ್ತೆ. ನಮ್ಮ ಶರೀರದಲ್ಲಿ ಇದ್ದಕ್ಕಿದ್ದಂಗೆ ಆಗ್ತಕ್ಕಂಥದ್ದು ಕಾರ್ಡಿಯೋ ಅರೆಸ್ಟ್. ಮತ್ತು ಲೈಕ್ ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಈ ಒಂದು 1995ರಿಂದ ಈಚೆಗೆ ಈ 30 ವರ್ಷ ಏನಿದೆ, ಆ 30 ವರ್ಷದಿಂದ ಇಲ್ಲಿವರೆಗೆ ನಮ್ಮ ಈ ಒಂದು ಯುವ ಜನತೆಯಲ್ಲಿ ಪ್ರತಿಯೊಂದು ಒತ್ತಡ, ಆಸೆ, ದುರಾಸೆ, ದುರಹಂಕಾರ ಈ ಎಲ್ಲವೂ ಕೂಡ ಹೆಚ್ಚಾದಂತೆ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇವುಗಳಿಂದೆಲ್ಲ ಮುಕ್ತಿ ಹೊಂದಬೇಕು ಅಂತಂದರೆ ನಮ್ಮ ಒಂದು ಒಳ್ಳೊಳ್ಳೆ ಲೈಫ್ ಸ್ಟೈಲ್ ಆಗಿರಬಹುದು, ಯಾವುದೇ ರೀತಿ ಒತ್ತಡ ಜಾಸ್ತಿಯಾದ ಎಕ್ಸಸೈಸ್ ಮಾಡೋದಾಗಿರ್ಬೋದು ಅದು ಮಾಡಬಾರ್ದು. ಒಳ್ಳೊಳ್ಳೆ ಲೈಫ್ ಸ್ಟೈಲು, ಮೆಡಿಟೇಷನ್, ಧ್ಯಾನ, ಎಕ್ಸಸೈಸ್ ಮಾಡ್ತಕ್ಕಂಥದ್ದು, ಯಾವುದೇ ರೀತಿ ದುರಾಸೆ ಇಲ್ದಿರ್ತಕ್ಕಂಥದ್ದು, ಒಬ್ಬರು ಬದುಕ್ತಿದ್ದಾರೆ ಅಂತ ಅಂದರೆ ಖುಷಿ ಪಡ್ತಕ್ಕಂಥದ್ದು, ಅವರೊಟ್ಟಿಗೆ ಕೈ ಜೋಡಿಸ್ತಕ್ಕಂಥದ್ದು, ಇವುಗಳನ್ನೆಲ್ಲ ಲೈಫಲ್ಲಿ ಅಳವಡಿಸ್ಕೊಂಡಾಗ ಈ ಹೃದಯ ಕಾಯಿಲೆ ಎಲ್ಲ ಯಾವ ಕಾಯಿಲೆನೂ ಕೂಡ ನಮ್ಮ ಮುಂದೆ ಬರಲ್ಲ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.